ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಹೊಸದಾಗಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರಿಬೇಡಿ. ಕಳೆದ ಕ್ಲಾಸಿನಲ್ಲಿ 3/1/2021 ನಡೆದ RSI ಎಕ್ಸಾಮ್ನ ಕ್ವಶನ್ ಪೇಪರ್ ಅನಲೈಸಿಸ್ ಮಾಡ್ತಾ ಇದ್ವಿ. ಅದರ 3ನೇ ಭಾಗವಾಗಿದ್ದು 51ನೇ ಕ್ವಶನಿಂದ ಸ್ಟಾರ್ಟ್ ಮಾಡಬೇಕಾಗಿತ್ತು. ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಕೆಳಗಿನ ಯಾವ ದೇಶಗಳು ಯುನೆಸ್ಕೋದಿಂದ ತ್ಯಜಿಸಿವೆ ಅಂತಂದರೆ ಇದು 2021ರ ಕರೆಂಟ್ ಅಫೇರ್ಸ್ ಆಗಿದೆ. ಅಂದರೆ ಇಲ್ಲಿ 2021 ಕರೆಂಟ್ ಅಫೇರ್ಸ್ ಪ್ರಕಾರ ಇದರ ಕೀ ಆನ್ಸರ್ ಏನೆಂದರೆ ಇಸ್ರೇಲ್ ಮತ್ತು ಅಮೆರಿಕವಾಗಿದೆ. ನೆಕ್ಸ್ಟ್ ಪ್ರಶ್ನೆ ಫ್ರೆಂಡ್ಸ್, ಯುನೆಸ್ಕೋ ಬಗ್ಗೆ ನೋಡಿದಾಗ ಯುನೆಸ್ಕೋವು 1946ರಲ್ಲಿ ಸ್ಥಾಪನೆಯಾಯಿತು. ಯುನೆಸ್ಕೋದ ಪ್ರಧಾನ ಕಚೇರಿ ಪ್ಯಾರಿಸ್ನಲ್ಲಿದೆ. ಯುನೆಸ್ಕೋ ಸದಸ್ಯ ರಾಷ್ಟ್ರಗಳು 193 ಇವೆ. 193 ಅಂತಂದರೆ ಇದರಲ್ಲಿ ಲಿಚೆನ್ಸ್ಟೈನ್, USA, ಇಸ್ರೇಲ್ ಇವು 3 ದೇಶಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ದೇಶಗಳು ಯುನೆಸ್ಕೋ ಪಟ್ಟಿಯಲ್ಲಿವೆ. ನಂತರ ಭಾರತದಲ್ಲಿ ಪ್ರಸ್ತುತ ಯುನೆಸ್ಕೋ ತಾಣಗಳು 40 ಇವೆ. ರೀಸೆಂಟಾಗಿ ಧೋಲವೀರ ಇದು ಗುಜರಾತ್ನಲ್ಲಿದ್ದು ಯುನೆಸ್ಕೋ ಪಟ್ಟಿಗೆ ಸೇರಿದೆ. ಮತ್ತು ಆಂಧ್ರ ಪ್ರದೇಶದಲ್ಲಿರುವ ರಾಮಪ್ಪ ದೇವಾಲಯವು ಕೂಡ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾಗಿದೆ. ಯುನೆಸ್ಕೋ ತಾಣಗಳನ್ನು ಅತಿ ಹೆಚ್ಚಾಗಿ ಹೊಂದಿರುವ ದೇಶ ಯಾವುದೆಂದರೆ ಇಟಲಿ. ಭಾರತದಲ್ಲಿ ಯುನೆಸ್ಕೋ ತಾಣಗಳನ್ನು ಹೊಂದಿರುವ ರಾಜ್ಯ ಎಂದರೆ ಮಹಾರಾಷ್ಟ್ರ. ಪ್ರಪಂಚದ ಮೊದಲ ಯುನೆಸ್ಕೋ ಸೈಟ್ ಎಂದರೆ ಗಲಪಾಗೋಸ್ ಐಲ್ಯಾಂಡ್ ಆಗಿದೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವವು 2019ರಲ್ಲಿ ಯಾವ ನಗರದಲ್ಲಿ ನಡೆಯಿತು? ಗುಜರಾತ್ ಅಥವಾ ಅಹಮದಾಬಾದ್. ಪ್ರತಿ ವರ್ಷವೂ ಕೂಡ ಅಹಮದಾಬಾದ್ ಅಥವಾ ಗುಜರಾತ್ನಲ್ಲಿ ನಡೆಯುತ್ತದೆ. ಗುಜರಾತ್ ಬಗ್ಗೆ ನೋಡಿದಾಗ ಗುಜರಾತ್ನ ನೃತ್ಯಗಳು ಗಾರ್ಬಾ, ದಾಂಡಿಯಾ, ಬಾವಿ ಎಂಬ ನೃತ್ಯಗಳನ್ನು ಕಾಣಬಹುದಾಗಿದೆ. ದಾಂಡಿಯಾ, ಬಾವಿ ಈ ರೀತಿ ನೃತ್ಯಗಳನ್ನು ಕಾಣಬಹುದಾಗಿದೆ. 2017ರಲ್ಲಿಯೇ ಅಹಮದಾಬಾದ್ ನಗರವು ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾಗಿದೆ. ಇದು ಯುನೆಸ್ಕೋ ಪಟ್ಟಿಗೆ ಸೇರಿದ ಭಾರತದ ಮೊದಲ ನಗರವಾಗಿದೆ. ಅಂತಾರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರವು ಗುಜರಾತ್ನ ಗಾಂಧಿನಗರದಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿದೆ. ಗುಜರಾತ್ನ ಅಲಂಗ್ ಬಂದರವು ಹಡಗು ಹೊಡೆಯುವ ಬಂದರು ಆಗಿದೆ. ಗುಜರಾತ್ನಲ್ಲಿರುವ ಸೋಮನಾಥೇಶ್ವರ ದೇವಾಲಯವನ್ನು ಸೋಲಂಕಿ ದೊರೆಗಳು ನಿರ್ಮಿಸಿದರು. ಗುಜರಾತ್ನ ಅಂಕಲೇಶ್ವರದಲ್ಲಿ ಪೆಟ್ರೋಲಿಯಂ ಶುದ್ಧೀಕರಣ ಘಟಕವು ಕಂಡುಬರುತ್ತದೆ. ಅಂದರೆ ಅಂಕಲೇಶ್ವರ ಪೆಟ್ರೋಲಿಯಂ ಶುದ್ಧೀಕರಣ ಘಟಕವು ಎಲ್ಲಿ ಕಂಡುಬರುತ್ತದೆ ಅಂದರೆ ಗುಜರಾತ್. ಗಾಂಧೀಜಿಯವರು 1916ರಲ್ಲಿ ನಿರ್ಮಿಸಿದ ಸಬರಮತಿ ಆಶ್ರಮವು ಗುಜರಾತ್ನಲ್ಲಿದೆ. ಗುಜರಾತ್ನ ಆನಂದದಲ್ಲಿ 1965ರಲ್ಲಿ ರಾಷ್ಟ್ರೀಯ ಹೈನುಗಾರಿಕಾ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪಿಸಲಾಗಿದೆ. ಇದರ ಮೊದಲ ಅಧ್ಯಕ್ಷರು ವರ್ಗೀಸ್ ಕುರಿಯನ್ ಆಗಿದ್ದಾರೆ. ಗುಜರಾತ್ ರಾಜ್ಯದಲ್ಲಿ ನರ್ಮದಾ ನದಿಗೆ ಅಡ್ಡಲಾಗಿ ಸರ್ದಾರ್ ಸರೋವರವನ್ನು ಕಟ್ಟಲಾಗಿದೆ. ಗುಜರಾತ್ನ ಸೂರತ್ ಎಂಬ ನಗರವು ವಜ್ರದ ವ್ಯಾಪಾರಿಗಳಿಗೆ ಪ್ರಸಿದ್ಧಿಯಾಗಿದೆ. ಸೂರತ್ ತಪತಿ ನದಿ ದಡದಲ್ಲಿದೆ.
ವಿಶ್ವದ ಅತಿದೊಡ್ಡ ಮರುಭೂಮಿ ರನ್ ಆಫ್ ಕಚ್ ಗುಜರಾತ್ ರಾಜ್ಯದಲ್ಲಿದೆ. ವಿಶ್ವದ ಅತಿದೊಡ್ಡ ಮರುಭೂಮಿಯಾಗಿದೆ, ಉಪ್ಪಿನ ಮರುಭೂಮಿಯಾಗಿದೆ. ಗುಜರಾತ್ನ ಸೂರತ್ ಎಂಬಲ್ಲಿ 1907ರಲ್ಲಿ ರಾಸ್ ಬಿಹಾರಿ ಬೋಸ್ ರವರ ಅಧ್ಯಕ್ಷತೆಯಲ್ಲಿ INC ಅಧಿವೇಶನವು ಜರುಗಿತು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನ. ಗುಜರಾತ್ನ ರಾಜ್ಕೋಟ್ನಲ್ಲಿ ವ್ಯಾಟ್ಸನ್ ವಸ್ತು ಸಂಗ್ರಹಾಲಯವಿದೆ. ಗುಜರಾತ್ ರಾಜ್ಯವು ಸಮುದ್ರದ ಉಪ್ಪನ್ನು ಬಹುದೊಡ್ಡ ಪ್ರಮಾಣದಲ್ಲಿ, ಅಂದರೆ ಭಾರತದಲ್ಲಿ ಅತಿ ಹೆಚ್ಚು ಸಮುದ್ರದ ಉಪ್ಪನ್ನು ಉತ್ಪಾದಿಸುವ ರಾಜ್ಯ ಅಂದರೆ ಗುಜರಾತ್ ರಾಜ್ಯವಾಗಿದೆ. ಗುಜರಾತ್ನ ಗಿರ್ನಾರ್ ನಗರವು ಜೈನ ದೇವಾಲಯದ ನಗರ ಎಂದು ಪ್ರಸಿದ್ಧಿ ಪಡೆದಿದೆ. ಗಿರ್ನಾರ್ ಶಾಸನವು 1ನೇ ರುದ್ರದಾಮನಿಗೆ ಸಂಬಂಧಿಸಿದೆ. ಗಿರ್ನಾರ್ ನಗರವು ಜೈನ ದೇವಾಲಯದ ನಗರವಾಗಿದೆ. ಗುಜರಾತ್ನ ದ್ವಾರಕದಲ್ಲಿ ಶಂಕರಾಚಾರ್ಯರು ಸ್ಥಾಪಿಸಿದ ಕಾಳಿಕಾ ಪೀಠವಿದೆ ಮತ್ತು ಇದು ಸಾಮವೇದಕ್ಕೆ ಸಂಬಂಧಿಸಿದೆ. ಗುಜರಾತ್ನಲ್ಲಿ ಗೋಧ್ರಾ ರೈಲು ದುರಂತವು 2002ರಲ್ಲಿ ನಡೆಯಿತು. ಗುಜರಾತ್ನಲ್ಲಿ ಗುಲ್ಬರ್ಗಾ ಸೊಸೈಟಿ ಹತ್ಯಾಕಾಂಡವು ಗುಲ್ಬರ್ಗಾ ಸೊಸೈಟಿ ಹತ್ಯಾಕಾಂಡವು 2002ರಲ್ಲಿ ನಡೆಯಿತು ಗುಜರಾತ್ನಲ್ಲಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಪ್ರಶ್ನೆ. ಕರಾವಳಿ ನಿಯಂತ್ರಣ ವಲಯಕ್ಕೆ ಸಂಬಂಧಿಸಿದಂತೆ ಶಿಫಾರಸುಗಳನ್ನು ಯಾವ ಸಮಿತಿ ಸಲ್ಲಿಸಿದೆ? ಅಂದರೆ ಅವಾಗಿನ ಕರೆಂಟ್ ಅಫೇರ್ಸ್ ಆಗಿದೆ. ಅದಕ್ಕೆ ಆನ್ಸರ್ ಶೈಲೇಶ್ ನಾಯಕ್. ಕರಾವಳಿ ನಿಯಂತ್ರಣ ವಲಯಕ್ಕೆ ಸಂಬಂಧಿಸಿದಂತೆ ಶಿಫಾರಸುಗಳನ್ನು ಯಾವ ಸಮಿತಿ ಸಲ್ಲಿಸಿದೆ? ಶೈಲೇಶ್ ನಾಯಕ್. ಪ್ರಮುಖ ಸಮಿತಿಗಳನ್ನು ಗಮನಿಸಿದಾಗ JS ವರ್ಮಾ ಸಮಿತಿ, ಇದು ಮೂಲಭೂತ ಕರ್ತವ್ಯಗಳ ಪುನರ್ ಪರಿಶೀಲನೆ ಕುರಿತಾಗಿದೆ. ಕಾಲೇಲ್ಕರ್ ಸಮಿತಿ, ಇದು ಭಾರತದ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗವಾಗಿದೆ. ಶಾ ಆಯೋಗ, ಇದು 1975ರಲ್ಲಿ ಘೋಷಿಸಿದ ಆಂತರಿಕ ತುರ್ತುಪರಿಸ್ಥಿತಿಯಲ್ಲಿ ನಡೆದ ಅತಿರೇಕ ಘಟನೆಗಳ ವಿಚಾರಣೆಗೆ ಕುರಿತಾಗಿದೆ. LG ಹಾವನೂರು ಆಯೋಗವು ಕರ್ನಾಟಕದ ಮೊದಲ ಹಿಂದುಳಿದ ವರ್ಗಗಳ ಆಯೋಗವಾಗಿದೆ. ಸಾಚಾರ ಆಯೋಗ ಅಥವಾ ರಾಜೇಂದ್ರ ಸಾಚಾರ ಸಮಿತಿಯು ಮುಸ್ಲಿಂ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿ ಅರಿಯಲು ಸಂಬಂಧಿಸಿದೆ. BN ಕೃಷ್ಣ ಸಮಿತಿ, ಇದು ತೆಲಂಗಾಣ ರಾಜ್ಯ ರಚನೆಗೆ ಕುರಿತಾಗಿದೆ. ಕಪೂರ್ ಆಯೋಗ, ಇದು ಗಾಂಧೀಜಿ ಹತ್ಯೆ ವಿಚಾರಣೆ ಕುರಿತಾಗಿದೆ. ಕಪೂರ್ ಆಯೋಗ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ನೆಕ್ಸ್ಟ್, ಟಕ್ಕರ್ ಆಯೋಗವು ಇಂದಿರಾ ಗಾಂಧಿ ಹತ್ಯೆ ವಿಚಾರಣೆಗೆ ಸಂಬಂಧಿಸಿದಾಗಿದೆ. ಇದು ಕೂಡ ಇಂಪಾರ್ಟೆಂಟ್ ಆಗಿದೆ ಫ್ರೆಂಡ್ಸ್. ಲಿಬರನ್ ಆಯೋಗ ಬಾಬರಿ ಮಸೀದಿ ಧ್ವಂಸದ ವಿಚಾರಣೆಗೆ ಸಂಬಂಧಿಸಿದೆ. ಇದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಬಹಳ ಇಂಪಾರ್ಟೆಂಟ್ ಆಗಿದೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಪ್ರಶ್ನೆ. 54ನೇ ಪ್ರಶ್ನೆ. ರಾಷ್ಟ್ರೀಯ ವೈದ್ಯಕೀಯ ಆಯೋಗದ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ರಾಷ್ಟ್ರೀಯ ವೈದ್ಯಕೀಯ ಆಯೋಗವು ಸಂಸತ್ತಿನ ಕಾಯ್ದೆಯ ಮೂಲಕ ಸ್ಥಾಪಿಸಲಾದ ಶಾಸನಬದ್ಧ ಸಂಸ್ಥೆಯಾಗಿದೆ. ಇದು ಕರೆಕ್ಟ್ ಇದೆ ಫ್ರೆಂಡ್ಸ್. ಆಯೋಗದ ಎಲ್ಲ ಸದಸ್ಯರನ್ನು ಕೇಂದ್ರ ಸರ್ಕಾರ ನೇಮಕ ಮಾಡುತ್ತದೆ ಮತ್ತು ಅಧ್ಯಕ್ಷರನ್ನು ವೈದ್ಯರಾಗಿರಬೇಕು. ಇದು ಕೂಡ ಕರೆಕ್ಟ್ ಆಗಿದೆ. ವೈದ್ಯಕೀಯ ಸಂಸ್ಥೆಗಳು ವೈದ್ಯಕೀಯ ವೃತ್ತಿಪರರನ್ನು ನಿಯಂತ್ರಿಸುವ ನೀತಿಗಳನ್ನು ರೂಪಿಸುವುದು ಇದರ ಮುಖ್ಯ ಕಾರ್ಯವಾಗಿದೆ. ಇದು ತಪ್ಪಿದೆ ಫ್ರೆಂಡ್ಸ್. ಇದಕ್ಕೆ ಆನ್ಸರ್ 1 ಮತ್ತು 2 ಮಾತ್ರ ಕರೆಕ್ಟ್. ನೆಕ್ಸ್ಟ್ ಪ್ರಶ್ನೆ ಫ್ರೆಂಡ್ಸ್.
ಅಟಲ್ ಜಲ್ ಯೋಜನೆ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಮೊದಲಿಗೆ 1ನೇ ಹೇಳಿಕೆ, ಅಟಲ್ ಜಲ್ ಅಂತರ್ಜಲ ನಿರ್ವಹಣೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿರುವ ವಿಶ್ವ ಬ್ಯಾಂಕ್ ಮಂಡಳದ ಕೇಂದ್ರ ವಲಯದ ಯೋಜನೆಯಾಗಿದೆ. ಅಂತರ್ಜಲ ಮಟ್ಟ ಕುಸಿತದ ಪ್ರಮಾಣ ಮತ್ತು ನೀರಿನ ಬಳಕೆಯನ್ನು ಕಡಿಮೆ ಮಾಡುವುದರಲ್ಲಿ ಗಮನ ಹರಿಸಲಾಗುವುದು. ಇದು ಕರೆಕ್ಟ್ ಇದೆ ಫ್ರೆಂಡ್ಸ್, ಇದು ಕರೆಕ್ಟ್ ಇದೆ. ಇದು ಸಮುದಾಯ ನೇತೃತ್ವದ ನೀರು ಸುರಕ್ಷಿತ ಯೋಜನೆಗಳನ್ನು ರೂಪಿಸುತ್ತದೆ. ಇದು ಕೂಡ ಕರೆಕ್ಟ್ ಇದೆ ಫ್ರೆಂಡ್ಸ್. ಆನ್ಸರ್ ಡಿ. ನೆಕ್ಸ್ಟ್ ಪ್ರಶ್ನೆ ಫ್ರೆಂಡ್ಸ್, 5 ಸ್ಟಾರ್ ಲೆಕ್ಕಧಾರಣೆ ಮಾಡಿದಂತೆ ಕಸಮುಕ್ತ ನಗರಗಳ ಸ್ಟಾರ್ ಧಾರಣೆಯಲ್ಲಿ ಈ ಕೆಳಗಿನ ಯಾವ ನಗರವನ್ನು ಇರಿಸಲಾಗಿಲ್ಲ? ಅಂದರೆ 56ನೇ ಕ್ವಶನ್ಗೆ ಆನ್ಸರ್ ಬೆಂಗಳೂರು, ಅಂಬಿಕಾಪುರ, ಮೈಸೂರು, ಸೂರತ್ ಇವೆಲ್ಲ 5 ಸ್ಟಾರ್ ಲೆಕ್ಕಧಾರಣೆ ಕಸಮುಕ್ತ ನಗರಗಳ ಪಟ್ಟಿಯಲ್ಲಿವೆ. ಬೆಂಗಳೂರು ನಗರವನ್ನು ಗಮನಿಸಿದಾಗ ಬೆಂಗಳೂರು ನಗರದ ಸ್ಥಾಪಕರು 1ನೇ ಕೆಂಪೇಗೌಡ. ಮತ್ತು ಬೆಂಗಳೂರಿನಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯವಿದೆ. ಬೆಂಗಳೂರಿನಲ್ಲಿ ಸಂಸ್ಕೃತ ವಿಶ್ವವಿದ್ಯಾಲಯವಿದೆ. ಮತ್ತು ಕೇಂದ್ರ ಇಂಧನ ಸಂಶೋಧನಾ ಸಂಸ್ಥೆಯು ಬೆಂಗಳೂರಿನಲ್ಲಿದೆ. ಮತ್ತು ಬೆಂಗಳೂರನ್ನು ಕಾಸ್ಮೋಪಾಲಿಟನ್, ಕರೆಕ್ಟ್ ನೋಡಿ ಫ್ರೆಂಡ್ಸ್, ಸ್ಪೆಲ್ಲಿಂಗ್ ಕರೆಕ್ಟ್ ನೋಡ್ಕೊಳ್ಳಿ, ಕಾಸ್ಮೋಪಾಲಿಟನ್ ಸಿಟಿ ಎಂದು ಕರೆಯುತ್ತಾರೆ. ಮತ್ತು ವಾಯುಸೇನೆ ತರಬೇತಿ ಕಮಾಂಡ್ ಬೆಂಗಳೂರಿನಲ್ಲಿದೆ. ಬೆಂಗಳೂರಿನಲ್ಲಿ NASADQ ನ ಏಷ್ಯಾದ ಕೇಂದ್ರ ಕಚೇರಿ, ದಕ್ಷಿಣ ಏಷ್ಯಾದ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. ಇದು ಅಂತಾರಾಷ್ಟ್ರೀಯ ಕಂಪನಿಯಾಗಿದ್ದು ಇದರ ದಕ್ಷಿಣ ಏಷ್ಯಾದ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. ಮತ್ತು ಬೆಂಗಳೂರಿನಲ್ಲಿ ಬ್ರಹ್ಮ ಸಮಾಜದ ಮೊದಲ ಶಾಖೆಯನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸಲಾಯಿತು. ಮತ್ತು ಭಾರತದಲ್ಲಿ ಏರ್ಕ್ರಾಫ್ಟ್ ಕೈಗಾರಿಕೆ ಬೆಂಗಳೂರಿನಲ್ಲಿದೆ. ಮತ್ತು ಬೆಂಗಳೂರಿನಲ್ಲಿ IISc-ಯನ್ನು 1909ರಲ್ಲಿ IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕಮಿಟಿ ಇದನ್ನು 1909ರಲ್ಲಿ JM ಶೆಡ್ಜಿ ಟಾಟಾರವರು ಸ್ಥಾಪಿಸಿದರು. 1909ರಲ್ಲಿ ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿದೆ. ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣವಿದ್ದು ಸಬ್ ಏರ್ ಸೌಲಭ್ಯ ಹೊಂದಿದ ವಿಶ್ವದ ಮೊದಲ ನಗರವಾಗಿದೆ. ವೆರಿ ಇಂಪಾರ್ಟೆಂಟ್ ಆಗಿದೆ ಫ್ರೆಂಡ್ಸ್. ಕಬ್ಬನ್ ಪಾರ್ಕ್ ಬೆಂಗಳೂರಿನಲ್ಲಿದ್ದು ಇದನ್ನು ಜಾನ್ ಮೀಡ್ ಎಂಬುವರು ಸ್ಥಾಪಿಸಿದರು. ನಾವು ಇತ್ತೀಚಿನ PSI ಕ್ವೆಶ್ಚನ್ ಪೇಪರ್ಗಳನ್ನು ಗಮನಿಸಿದಾಗ ಜಾನ್ ಮೀಡ್ ಎಂಬ ಆನ್ಸರನ್ನು ಗಮನಿಸಿದ್ದೇವೆ. ಮೊದಲು LB ಬೋರಿಂಗ್ ಎಂದು ಆನ್ಸರ್ ಬರುತ್ತಿದ್ದವು, ಆದರೆ ಇತ್ತೀಚಿನ ಕ್ವೆಶ್ಚನ್ ಪೇಪರ್ಗಳನ್ನು ಗಮನಿಸಿದಾಗ ಜಾನ್ ಮೀಡ್ ಅವರೇ ಅಂತಿಮ ಕೀ ಆನ್ಸರ್ ಆಗಿದೆ. ಕಬ್ಬನ್ ಪಾರ್ಕನ್ನು ಸ್ಥಾಪಿಸಿದವರು ಅಥವಾ ನಿರ್ಮಿಸಿದವರು ಜಾನ್ ಮೀಡ್. ಬೆಂಗಳೂರಿನಲ್ಲಿರುವ ವಿಧಾನಸಭೆಯ ಶಿಲ್ಪಿ ನಾಗೇಂದ್ರ ಸ್ಥಪತಿ. ಮತ್ತು ಬೆಂಗಳೂರಿನಲ್ಲಿ ಹೈಕೋರ್ಟ್ ಇದ್ದು ಇದನ್ನು ಗ್ರೀಕ್ ರೋಮನ್ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಪ್ರಶ್ನೆ, ಪರಮಾಣು ಕಸೂಟಿ ನಿಷೇಧ ಒಪ್ಪಂದವನ್ನು ಡ್ಯಾಶ್ ವರ್ಷದಲ್ಲಿ ರುಜುವಾತು ಹಾಕಲಾಗಿದೆ?
ಅಂದರೆ ಈ ಪ್ರಶ್ನೆ 57ನೇ ಪ್ರಶ್ನೆಗೆ ಆನ್ಸರ್ 1963. ನೆಕ್ಸ್ಟ್ ಪ್ರಶ್ನೆ ಫ್ರೆಂಡ್ಸ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಯುವ ಮಿತ್ರ ಎಂಬ ಶಬ್ದವು ಡ್ಯಾಶ್ ಕೂಡ ಸಂಬಂಧ ಹೊಂದಿದೆ. ಅಂದರೆ ಇದಕ್ಕೆ ಆನ್ಸರ್ 58ನೇ ಪ್ರಶ್ನೆಗೆ ಇದು ಅವಾಗಿನ ಕರೆಂಟ್ ಅಫೇರ್ಸ್ ಆಗಿತ್ತು. ಇದಕ್ಕೆ ಆನ್ಸರ್ ಇಸ್ರೋದಿಂದ ರೂಪಿಸಿದ ಯಾಂತ್ರಿಕ ಮನುಷ್ಯ ಅಥವಾ ಹ್ಯೂಮನಾಯ್ಡ್ ರೋಬೋಟ್. ನೆಕ್ಸ್ಟ್ ಪ್ರಶ್ನೆ ಫ್ರೆಂಡ್ಸ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಲ್ಯಾಂಪೆಡೂಸಾ ದ್ವೀಪವು ಎಲ್ಲಿ ಕಂಡುಬರುತ್ತದೆ ಅಂದರೆ ಮೆಡಿಟರೇನಿಯನ್ ಸಮುದ್ರ. ಇದು ಅವಾಗಿನ ಕರೆಂಟ್ ಅಫೇರ್ಸ್ ಆಗಿದೆ. ಮಾವಿನ ಕೃಷಿಕರನ್ನು ಬೆಂಬಲಿಸಲು ಈ ಕೆಳಗಿನ ಯಾವ ಸಂಸ್ಥೆ ಕರ್ನಾಟಕ ಸರ್ಕಾರದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಅಂದರೆ ಫ್ಲಿಪ್ಕಾರ್ಟ್. ಇದು ಅವಾಗಿನ ಕರೆಂಟ್ ಅಫೇರ್ಸ್ ಆಗಿದೆ. ಈ ಕೆಳಗಿನ ಯಾವ ದೇಶದಲ್ಲಿ ಪೂರ್ವದರ್ಗ ಸರಹದ್ದು ಅಭಿವೃದ್ಧಿಪಡಿಸಲು ಭಾರತ ಜಪಾನ್ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂದರೆ ಇದು 2021ರ ಕರೆಂಟ್ ಅಫೇರ್ಸ್ ಆಗಿದ್ದು ಅದಕ್ಕೆ ಆನ್ಸರ್ ಶ್ರೀಲಂಕಾ. ನೆಕ್ಸ್ಟ್ ಪ್ರಶ್ನೆ ಫ್ರೆಂಡ್ಸ್, ಇತ್ತೀಚಿನ ವರದಿಯ ಪ್ರಕಾರ ಭಾರತದ ಉನ್ನತ ವ್ಯಾಪಾರ ಪಾಲುದಾರ ಯಾವ ದೇಶವಾಗಿದೆ ಅಂದರೆ ಇದು 2021ರ ಕರೆಂಟ್ ಅಫೇರ್ಸ್ ಆಗಿದ್ದು ಇದನ್ನು ಅಪ್ಡೇಟ್ ಮಾಡುವ ಸಂಭವ ಬೇಕಾಗಿದೆ ಫ್ರೆಂಡ್ಸ್. ಇದಕ್ಕೆ ಆನ್ಸರ್ USA. ಇತ್ತೀಚಿನ ಹುಲಿಗಳ ಸಾಗುವಳಿಗೆ ಸಂಬಂಧಿಸಿದಂತೆ ಯಾವ ರಾಜ್ಯ ಮೊದಲ ಸ್ಥಾನದಲ್ಲಿದೆ ಅಂದರೆ ಮಧ್ಯಪ್ರದೇಶ. ಮತ್ತು ಹುಲಿ ಗಣತಿಯಲ್ಲಿ ಮಧ್ಯಪ್ರದೇಶವು 526 ಹುಲಿಗಳನ್ನು ಹೊಂದಿದ್ದು ಮೊದಲ ಸ್ಥಾನದಲ್ಲಿದೆ. ಕರ್ನಾಟಕವು 524 ಹುಲಿಗಳನ್ನು ಹೊಂದಿದ್ದು 2ನೇ ಸ್ಥಾನದಲ್ಲಿದೆ. ಉತ್ತರ ಕನ್ನಡ ರಾಜ್ಯವು 442 ಹುಲಿಗಳನ್ನು ಹೊಂದಿದ್ದು 3ನೇ ಸ್ಥಾನದಲ್ಲಿದೆ 2018ರ ವರದಿಯ ಪ್ರಕಾರ. ನೆಕ್ಸ್ಟ್ 64ನೇ ಫ್ರೆಂಡ್ಸ್, ಕೋವಿಡ್-19ಗೆ ಕಾರಣವಾದ ರೋಗಾಣು ಅಥವಾ ವೈರಸ್ ಅಂದರೆ SARS-CoV-2 ಆಗಿದೆ. ನೆಕ್ಸ್ಟ್ ಪ್ರಶ್ನೆ ಫ್ರೆಂಡ್ಸ್, ಈ ಕೆಳಗಿನ ಯಾವ ದೇಶವು ಗಾಂಧಿ ಪೂರ್ವತ್ವ ಶಿಕ್ಷಣ ಪ್ರಶಸ್ತಿಯನ್ನು ಪರಿಚಯಿಸಿತು ಅಂದರೆ ಪೋರ್ಚುಗಲ್ ದೇಶವು. ನೆಕ್ಸ್ಟ್ ಪ್ರಶ್ನೆ ಫ್ರೆಂಡ್ಸ್, ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಜಾಗತಿಕ ಆರೋಗ್ಯ ಅಗ್ರ 10 ಬೆದರಿಕೆ ಪಟ್ಟಿಗಳ ಬಿಡುಗಡೆ ಮಾಡಿತು. ಈ ಕೆಳಗಿನವುಗಳಲ್ಲಿ ಯಾವುದು ಅದು ಅಂದರೆ ವಾಯು ಮಾಲಿನ್ಯ ಮತ್ತು ಹವಾಮಾನ ಬದಲಾವಣೆ, ಡೆಂಗು, ದುರ್ಬಲ ಮತ್ತು ಪ್ರಾಥಮಿಕ ಆರೋಗ್ಯ ಶಿಕ್ಷಣ ಇವು 3 ಆಗಿವೆ. ಇದಕ್ಕೆ ಆನ್ಸರ್ ಡಿ. ಇದು ಅವಾಗಿನ ಕರೆಂಟ್ ಅಫೇರ್ಸ್ ಆಗಿದೆ. 2019ರಲ್ಲಿ ರಾಜ್ಯಗಳಲ್ಲಿ ಅಂಕಿತ ವಹಿವಾಟಿನ ಸಂಖ್ಯೆಯಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಅಗ್ರಸ್ಥಾನದಲ್ಲಿದೆ ಅಂದರೆ ಇದು ಅವಾಗಿನ ಕರೆಂಟ್ ಅಫೇರ್ಸ್ ಆಗಿದ್ದು ಅದಕ್ಕೆ ಆನ್ಸರ್ ಮಹಾರಾಷ್ಟ್ರ. ಕಕ್ರಪಾರ ಪರಮಾಣು ವಿದ್ಯುತ್ ಸ್ಥಾವರ ಎಲ್ಲಿದೆ ಅಂದರೆ ಗುಜರಾತ್ ರಾಜ್ಯದಲ್ಲಿದೆ. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಶಾಸನಾಂಗ ಇಲ್ಲ ಅಂದರೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಥವಾ ವಿಧಾನ ಪರಿಷತ್ತು ಅಂತ ಕರಿತೀವಲ್ಲ ಏನು ಫ್ರೆಂಡ್ಸ್. 169ನೇ ವಿಧಿ ವಿಧಾನ ಪರಿಷತ್ಗೆ ಸಂಬಂಧಿಸಿದೆ. 69ನೇ ಕ್ವಶನ್ಗೆ ಆನ್ಸರ್ ಮಧ್ಯಪ್ರದೇಶ್, ಬಿಹಾರ, ಕರ್ನಾಟಕ, ತೆಲಂಗಾಣ, ಮಹಾರಾಷ್ಟ್ರ, ಉತ್ತರ ಪ್ರದೇಶ್, ಆಂಧ್ರ ಪ್ರದೇಶದಲ್ಲಿ ವಿಧಾನ ಪರಿಷತ್ ಹೊಂದಿವೆ. ನೆಕ್ಸ್ಟ್ 70ನೇ ಕ್ವಶನ್ ಫ್ರೆಂಡ್ಸ್, ಈ ಕೆಳಗಿನ ಯಾವ ದೇಶವು 2025ರ ವೇಳೆಗೆ S-400 ಕ್ಷಿಪಣಿಗಳನ್ನು ಭಾರತಕ್ಕೆ ತಲುಪಿಸಲು ಯೋಜಿಸಲಾಗಿದೆ ಅಂದರೆ ರಷ್ಯಾ ದೇಶದಿಂದ S-400 ಕ್ಷಿಪಣಿಗಳನ್ನು ಖರೀದಿ ಮಾಡಲಾಗುತ್ತಿದೆ. ಜೇಡ್-3 ಸುರಂಗವನ್ನು ಡ್ಯಾಶ್ ಸಂಪರ್ಕಿಸುತ್ತದೆ ಅಂದರೆ ಶ್ರೀನಗರ ಮತ್ತು ಕಾರ್ಗಿಲ್. 72ನೇ ಕ್ವಶನ್, ಮಿರಾಜ್ ಫೈಟರ್ ಜೆಟ್ಸ್ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇದು ಡೆಸಾಲ್ಟ್ ಉಡ್ಡಯನ ಒಂದು ಫ್ರೆಂಚ್ ಕಂಪನಿಯಿಂದ ಬಂದ ಹೋರಾಟ ವಿಮಾನವಾಗಿದೆ. ಇದು ಪರಮಾಣು ಟ್ರೈಯಡ್ನ ಒಂದು ಪ್ರಮುಖ ಭಾಗವಾಗಿದ್ದು ಮತ್ತು ಪರಮಾಣು ಪೇಲೋಡನ್ನು ಉಡಾಯಿಸುವ ಸಾಮರ್ಥ್ಯ ಹೊಂದಿದೆ. ಇದಕ್ಕೆ ಆನ್ಸರ್ 1 ಮತ್ತು 2. 1, 2 ಎರಡೂ ಕರೆಕ್ಟ್ ಆಗಿವೆ. ಇದು ಫ್ರೆಂಚ್ ಡೆಸಾಲ್ಟ್ ಏವಿಯೇಷನ್ ಕಂಪನಿಯಿಂದ ಬಂದ ಹೋರಾಟ ವಿಮಾನವಾಗಿದೆ. ನೆಕ್ಸ್ಟ್ ಪ್ರಶ್ನೆ ಫ್ರೆಂಡ್ಸ್, ಇತ್ತೀಚೆಗೆ 2021ರ ಕರೆಂಟ್ ಅಫೇರ್ಸ್ ಆಗಿದ್ದು ಇತ್ತೀಚೆಗೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಲಿಮಿಟೆಡ್ ಈ ಕೆಳಗಿನ ಯಾವ ದೇಶದೊಂದಿಗೆ ಅಂಗವಿಕಲ ವಿಮಾನ ಮರುಪಡೆಯುವಿಕೆ ಉಪಕರಣಗಳನ್ನು ಪಡೆದುಕೊಳ್ಳುವ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂದರೆ 73ನೇ ಕ್ವಶನ್ಗೆ ಆನ್ಸರ್ ಬಿ ಜರ್ಮನಿ ಆಗಿದೆ. ಭಾರತದ ಏಕೈಕ ಜ್ವಾಲಾಮುಖಿ ದ್ವೀಪ ಡ್ಯಾಶ್ನಲ್ಲಿದೆ ಅಂದರೆ 74ನೇ ಕ್ವಶನ್ಗೆ ಅಂಡಮಾನ್ ನಿಕೋಬಾರ್.
ಅಂದರೆ ಬ್ಯಾರನ್ ಜ್ವಾಲಾಮುಖಿ. ಇದು ಭಾರತದ ಏಕೈಕ ಜ್ವಾಲಾಮುಖಿಯಾಗಿದೆ. ಇದು ಜೀವಂತ ಜ್ವಾಲಾಮುಖಿಗೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ಪ್ರಶ್ನೆ ಫ್ರೆಂಡ್ಸ್, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ದಕ್ಷಿಣ ಭಾರತದಲ್ಲಿ ಇವರು ಅತ್ಯಂತ ಶ್ರೇಷ್ಠ ಆಡಳಿತಗಾರ. ಇವರ ಪಾಲು ಆಡಳಿತಗಾರರನ್ನು ಉತ್ತರ ಭಾರತದಲ್ಲಿ ಸೋಲಿಸಿ ಗಂಗೈಕೊಂಡ ಜ್ವಾಲಾಪುರವನ್ನು ನಿರ್ಮಿಸಿದರು. ಅವರು ಶ್ರೀಲಂಕಾವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಂಡರು. ಅಂದರೆ 75ನೇ ಕ್ವಶನ್ಗೆ ಆನ್ಸರ್ ಅಂದರೆ ಬಿ, ರಾಜೇಂದ್ರ ಚೋಳ. ಓಕೆ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸೋಣ. ಮುಂದಿನ ಕ್ಲಾಸನ್ನು ಮತ್ತೆ ಹೊಸ ಪುಸ್ತಕದೊಂದಿಗೆ ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಓಕೆ ಫ್ರೆಂಡ್ಸ್, ಬಾಯ್.